ಹತ್ತು ಅವತಾರ ಭಗವಾನನೇ ಮುತ್ತಿನಾರೂತಿ ಬೆಳಗುವೆನ ಬಾಳು ಬೆಳಗಿಸುವ ದೇವನೇ ಭಕ್ತರನ್ನುದ್ಧರಿಸು ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನಾರೂತಿ ಬೆಳಗುವೆನ ಬಾಳು ಬೆಳಗಿಸುವ ದೇವನೇ ಭಕ್ತರನ್ನುದ್ಧರಿಸು ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಪ್ರಭು ವರ ಬೇಡುವೆನ ಈ ಜಗದೊಡೆಯನಿ ನಿತ್ಯ ಭಜಿಸುವೆ ನಿನ್ನ ಮೊರೆ ಕೇಳೋ ಪ್ರಭು ವರ ಬೇಡುವೆನ ಹತ್ತು ಅವತಾರ ಭಗವಾನನೇ ಮುತ್ತಿನಾರೂತಿ ಬೆಳಗುವೆನ ಬಾಳು ಬೆಳಗಿಸುವ ದೇವನೇ ಭಕ್ತರನ್ನುದ್ಧರಿಸು ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಚರಣದಲ್ಲಿ ಸ್ಥಿರವಾಗುವೆನ ಹತ್ತು ಅವತಾರ ಭಗವಾನನೇ ಮುತ್ತಿನಾರೂತಿ ಬೆಳಗುವೆನ ಬಾಳು ಬೆಳಗಿಸುವ ದೇವನೇ ಭಕ್ತರನ್ನುದ್ಧರಿಸೋ ಪರಮಾತ್ಮನೇ ಭಕ್ತರನ್ನುದ್ಧರಿಸೋ ಪರಮಾತ್ಮನೇ ಭಕ್ತರನ್ನುದ್ಧರಿಸೋ ಪರಮಾತ್ಮನೇ ತಂದೆ ದಿನನಿತ್ಯ ನಿನ್ನನ್ನು ನಂಬಿ ಪೂಜಿಸಿದರೂ ಕೂಡ ನಮಗೆ ನೀವು ಕೇಳಿ ಬಯಸ್ತಾ ಇದ್ದೀರಾ ಪ್ರತಿಯೊಂದು ದಿನನಿತ್ಯ ಉಸಿರಾಡುವ ಉಸಿರಿನಲ್ಲಿ ನಿನ್ನ ಜಪ ಮಾಡಿದರೂ ಕೂಡ ನನ್ನ ಕಷ್ಟ ನಿನಗೆ ಕಿವಿಗೆ ಕೇಳೋದಿಲ್ಲವೇ ತಂದೆ ತಂದೆ ನನ್ನ ಅಣ್ಣನಿಗೆ ಒಂದು ಒಳ್ಳೆಯ ನೌಕರಿ ದಯಪಾಲಿಸಿದ್ರೆ ನನ್ನ ತಂದೆಗೆ ಔಷಧಿಗಾದ್ರೂ ಪ್ರಯತ್ನ ಆಗುತ್ತಿತ್ತು ಆದರೆ ಅದು ಆಗ್ಲಿಲ್ಲ ಯಾಕೆ ತಂದೆ ಈ ಬಡವರ ಮೇಲೆ ನಿನ್ಗೆ ಇಷ್ಟೊಂದು ಕೋಪ ನಮ್ಮ ಸಂಕಟ ನಮಗೆ ಆದ್ರೆ ನೀ ನೋಡಿ ಈ ಕಷ್ಟವನ್ನು ನೋಡಿ ದಿನನಿತ್ಯ ನಗುತ್ತಾ ನೀನು ಕಣ್ಣು ಮುಚ್ಚಿಕೊಳ್ತಿದೀಯಾ ತಂದೆ ಆ ಕೋಪವನ್ನು ಬಿಟ್ಟು ಈ ಬಡವರನ್ನು ಕಾಪಾಡು ತಂದೆ ಬಡವರನ್ನು ಕಾಪಾಡು ನಿನ್ನ ಸೇಡನ್ನು ನೀನು ಬಿಡೋದಿಲ್ಲ ನಮ್ಮ ಭಕ್ತಿ ಭಾವನೆಯನ್ನು ಕೂಡ ನಾವು ಬಿಡೋದಿಲ್ಲ ತಂದೆ ಬಡವರ ಮೇಲೆ ಕೋಪವನ್ನು ಬಿಟ್ಟು ನಮ್ಮನ್ನು ದಯಪಾಲಿಸೋ ಭಾರ ನಿನ್ನಲ್ಲೇ ಕೊಡಿದೆ ತಂದೆ ನಿನ್ನಲ್ಲೇ ಕೊಡಿ ಅಪ್ಪ ನೀನೇಕಪ್ಪ ಎದ್ದು ಬರಲಿಕ್ಕೆ ಹೋಗಿದ್ದೆ ಇನ್ನೊಂದು ಸ್ವಲ್ಪ ಮಲ್ಕೋಬಾರ್ದೆ ಅಲ್ಲಪ್ಪ ಬರುವಾಗ ಹೆಚ್ಚು ಕಡಿಮೆಯಾಗಿ ಜೋಲಿ ಹೋಗಿ ಬಿದ್ರೆ ಹೇಗಪ್ಪ ನಿನ್ನ ಸ್ಥಿತಿ ಶಾಶ್ವತವಾಗಿ ಸ್ಮಶಾನದಲ್ಲಿ ಮಲಗಿರೋ ಹೊತ್ತು ಬಂದಿರುವಾಗ ಈ ಅನಿಶ್ಚಿತ ಹಾಸಿಗೆ ಬಗ್ಗೆ ನೀನೇಕೆ ಚಿಂತಿಸುವೆ ಮಗಳೇ ಅದರಲ್ಲಿ ನಿಮ್ಮಣ್ಣ ರಘು ಇನ್ನು ಬರಲಿಲ್ಲವೇ ಅವನ ಮುಖ ನೋಡದೆ ನನ್ನ ಮನ ಕರಗುತ್ತಿದೆ
ಅಪ್ಪ ಔಷಧಿ ತರ್ತೀನಂತ ಬೆಳಗ್ಗೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆನೆ ಹೊರಟು ಹೋಗಿದ್ದಾನೆ. ಆದ್ರೆ ಸೂರ್ಯ ನೆತ್ತಿಯ ಮೇಲೆ ಬಂದರೂ ಕೂಡ ಇನ್ನೂ ಬರ್ತಾನೆ ಇಲ್ಲ. ಅಷ್ಟಕ್ಕೂ ಔಷಧಿ ತರಲು ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ದ. ಅದು ಏನ್ ಮಾಡ್ತಾರ್ತಾನೋ ಏನು ಒಂದು ತಿಳ್ತಾ ಇಲ್ಲಪ್ಪ. ಮಗು ರೋಹಿಣಿ, ಬಾಡಿದ ಬಾಳೆಗಿಡಿಗಷ್ಟು ನೀರು ಗೊಬ್ಬರ ಉಣಿಸಿ ಕಷ್ಟಪಡುತ್ತಿರುವಿರಿ. ಅದರಿಂದ ಒಣಗಿದ ಬಾಳೆಗಿಡ ಮತ್ತೆ ಚಿಗಿರಿ ಗೋಣಿ ಬಿಡಲು ಸಾಧ್ಯವೇ? ಈಗ ಆಗೋ ಅಂತ ಕ್ಷಣಗಳನ್ನು ಎಣಿಸುತ್ತಿರೋ ಈ ಮುದಿ ಜೀವ ಮತ್ತೆ ಯೌವನಕ್ಕೆ ಬರಲು ಸಾಧ್ಯವೇ? ಈ ಮುದಿ ಜೀವಿಯನ್ನು ಆರೈಕೆ ಮಾಡೋದು, ತಾಯಿ ಇಲ್ಲದ ಅಳು ಚಿಕ್ಕ ಹಸುಗೂಸನ್ನು ಸಮಾಧಾನ ಮಾಡೋದು ಎರಡು ಒಂದೇ. ಅಪ್ಪ, ಹಿರಿಯರಿಲ್ಲದ ಮನೆ, ಗುರು ಇಲ್ಲದ ಮಠ, ರಸವಿಲ್ಲದ ಕಬ್ಬಿನಂತೆ ಅಪ್ಪ, ಕಬ್ಬಿನಂತೆ. ಅಪ್ಪ, ಅದೇನೇ ಆಗಲಿ ಅಪ್ಪ, ನಮ್ಮ ಪ್ರಯತ್ನವನ್ನು ನಾವು ಬಿಡಬಾರದು. ನಮ್ಮ ಪ್ರಯತ್ನವನ್ನು ನಾವು ಸಾಧಿಸಬೇಕು ಅಪ್ಪ. ಬಡತನದಲ್ಲಿ ಬೆದ್ದರೂ ಕೂಡ ಶ್ರೀಮಂತ ಸೊಪ್ಪಿನಲ್ಲಿ ನೀನು ಬದುಕ್ತಾ ಇದೀಯಾ ಅಪ್ಪ. ಬೆಳೆ ಬಂದಿಲ್ಲ ಅಂತ, ಬೆಳೆ ಬರೋಕ್ಕಿಂತ ಮುಂಚೆನೆ ಮೊಳಕೆ ಹೊಡೆದಿದೆ ಅಂತ ಅದನ್ನು ಕೊಯ್ಯೋಕೆ ಆಗ್ತಾ ಇದೆಯೇನಪ್ಪ. ಅದು ಚಿಕ್ಕ ಮಗು ಇದ್ದ ಹಾಗೆ ಅದನ್ನು ಜೋಪಾನವಾಗಿ ನೀರು, ಬೀಜ, ಗೊಬ್ಬರನ ಹಾಕಿ ನಾವು ಬೆಳೆಸ್ಬೇಕಲ್ವೇಪ್ಪ. ಫಸಲನ್ನು ಬೆಳೆಸಿದರೆ ಅದು ನಮ್ಮನ್ನೇ ಬೆಳೆಸುತ್ತದೆ. ನನ್ನ ಬೆಳೆಸಿದ್ರಿಂದ ನಿಮಗೆ ಕಷ್ಟವೇ ವಿನ ಲಾಭವಿಲ್ಲ. ನನಗಾಗಿ ನೀವು ಎಷ್ಟು ಕಷ್ಟಪಡುತ್ತಿರುವಿರಿ ಅದನ್ನು ನನ್ನ ಈ ಮುದಿ ಕಣ್ಣಿನಿಂದ ನೋಡಲಾಗುತ್ತಿಲ್ಲ. ನಾನು ಬದುಕಿದಷ್ಟು ದಿನ ನಿಮ್ಮಣ್ಣನ್ನು ಕಣ್ಣೀರಿನಲ್ಲಿ ಬೆಳೆಸಿದ್ದೇನೆ. ಆ ಬಸವೇಶ್ವರ ಇನ್ನ ಏನಾದರೂ ಕಷ್ಟ ಕೊಡೋದಾದರೆ ಬೇಗ ಸಾವು ತಂದು ಕೊಡಲಿ. ಅಪ್ಪ, ಕರುಣೆ ಇಲ್ಲದೆ ಆ ದೇವರು ನಮ್ಮ ಕಷ್ಟವನ್ನು ನೋಡಿ ಮುಗುಳನ್ನಾಗಿ ನೋಡಿ ನಗ್ತಾ ಇದ್ದಾನಪ್ಪ, ನಗ್ತಾ ಇದ್ದಾನೆ. ಬಂಡ ಶ್ರೀಮಂತರ ಮನಸೋತು ಮಾರಿ ಹೋಗಿದ್ದಾನೆ. ಅವನಿಗೂ ಹಣದ ಮೋಹ ಹೆಚ್ಚಾಗಿದೆ ಅಪ್ಪ. ಅಂದಮೇಲೆ ನಮ್ಮ ಕಷ್ಟ ಅವನಿಗೆ ಅರ್ಥವಾಗ್ತಿದೇನಪ್ಪ. ಮಗು ರೋಹಿಣಿ, ದೇವರ ಮುಖ ನಮ್ಮಂತೆ ಇಲ್ಲವೆಂದು ಎನ್ನುವುದಾದರೆ ಅವನಿಗೂ ಸತ್ಯವಾಗಿದ್ದರೆ ಅವನೇ ನಮಗೆ ದಿಕ್ಕು. ಅವನು ಇಲ್ಲದೆ ನಮಗೆ ಬೇರೆ ಯಾರೂ ಇಲ್ಲ ಅಪ್ಪ. ದುಷ್ಟ ಮನಸ್ಸರಂತೆ ಕೆಟ್ಟ ಚಾಳಿ ಕೂಡ ಈ ದೇವರಿಗೆ ಅಂಟುಕೊಂಡಿದೆಯಪ್ಪ. ಅವನು ಕೂಡ ಲಂಚದ ಮೇಲೆ ಕುಳಿತಿದ್ದಾನೆ ಈ ನನ್ನ ದೇವರು ಅಪ್ಪ. ಹಬ್ಬ ಹುಣ್ಣಿಮೆಯ ಸಡಗರದಲ್ಲಿ ಮೃಷ್ಟಾಂಡ ಭೋಜನವನ್ನು ಊಟ ಮಾಡ್ತಾ ಇದ್ದೀನಪ್ಪ ಈ ದೇವರು. ಇಲ್ಲಿ ನೋಡಮ್ಮ, ಕೊಳಚಿಕೆದರಷ್ಟು ರಾಡಿ ಹೊರಬೀಳುವುದೇ. ಹೊಕ್ಕಿ ಉಂಡಿದ ಮೇಲೆ ಹೊಟ್ಟೆ ಹುಳಿಯಾಗಿತ್ತಂತೆ. ನಮ್ಮ ದುರಾದೃಷ್ಟಕ್ಕೆ ಬೇರೆಯವರ ಮೇಲೆ ಗುಬ್ಬಿ ಕುರಿಸಿದರೆ ಏನ ಅರ್ಥ? ಸುಟ್ಟ ಗಾಯ ಸಾಯುವವರಿಗೆ ಹೋಗಲಾರದು. ಬಂದಿರೋ ಬಡತನ ಆ ದೇವರನ್ನು ಕೆರಣಿಸಲು ಎಷ್ಟು ಸತ್ಯವೇ? ಕರುಣೆ ಇಲ್ಲಂದ ನೋಡಲಾರ.
ಇಷ್ಟೊಂದು ಅವಸರದಿಂದ ಓಡಿ ಬಂದಿಯಲ್ಲ ಯಾಕಂಡ ಔಷಧಿ ತರಲು ತಡವಾಯ್ತು ಅಂತ ಭಯವೇ? ವಿಷಯ ಆಮೇಲೆ ಹೇಳುತ್ತೇನೆ. ವಿಷಯ ಆಮೇಲೆ ಹೇಳುತ್ತೇನೆ. ವಿಷಯ ಆಮೇಲೆ ಹೇಳುತ್ತೇನೆ. ಈ ಕಡೆ ಯಾರಾದರೂ ಬಂದರೆ ಇಲ್ವಲ್ಲ? ಮನೆಯೊಳಗೆ ಸೇರಿಸದೆ ಬಂದಿಲ್ಲ ಎಂದು ಹೇಳಿ ಕಳುಹಿಸಿಬಿಡು. ಇಲ್ಲಣ್ಣ, ಯಾರು ಬಂದಿಲ್ಲವಲ್ಲ, ಯಾಕೆ? ಈ ಕಡೆ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡು ಬಂದಿದ್ದಾನೆ. ಇಲ್ಲಿಗೆ ಏನಾದರೂ ಬಂದಿದ್ದೇನಮ್ಮ? ಇಲ್ಲ ರೀ, ಈ ಕಡೆ ಯಾರು ಬಂದಿಲ್ಲ. ರಾಸ್ಕಲ್ ಎಲ್ಲಿಗೆ ತಪ್ಪಿಸ್ಕೊಂಡು ಹೋದ ನೋಡಮ್ಮ. ಅವನು ಏನಾದರೂ ಇಲ್ಲಿ ಬಂದ್ರೆ ನೀವು ನಮಗೆ ತಿಳಿಸಬೇಕು. ಅವನು ಹಿಡಿದು ಕೊಟ್ಟವರಿಗೆ 10,000 ಬಹುಮಾನವಿದೆ. ಅವನನ್ನು ಹಿಡಿದು ಕೊಟ್ಟರೆ 10,000 ಬಹುಮಾನವಿದೆ. ಆಯ್ತು. ಅದೇನ್ರಿ, ಅವರು ಅಷ್ಟೊಂದು ಕೆಟ್ಟವ್ರ? ಅವನು ಮಾಡದಿರುವ ಕೆಲಸವೇ ಇಲ್ಲ. ಕಳ್ಳತನದಿಂದ ಹಿಡಿದು ಕೊಲೆಯವರೆಗೆ ಹೆಣ್ಣಿನ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ಕೇಸ್ ಕೂಡ ಇವೆ. ಅವನು ಹೇಳಿದ್ರೆ ಅವನು ಬರೋದ್ರೆ ಆಯ್ತು. ರೋಹಿಣಿ, ನಮ್ಮ ಬೆನ್ನ ಹಿಂದೆ ಒಂದು ಕುರುಕ್ಷೇತ್ರವೇ ನಡೆಯುತ್ತಿದೆಯಲ್ಲ ಅಂತ ಮಗಳೇ. ಮನೆಯಲ್ಲೇ ಕಟ್ಟಿ ಬೇಯಿಸಿದ ಕೋಣ ಹೊಲವನ್ನು ಉಳುಮೆ ಮಾಡಲೆಂದರೆ ಮಾರಿ ಬಲಿಗೆ ಸಿದ್ಧವಾಗಿದೆ. ಬಾಳು ತಪ್ಪು ಮಾಡಿದೆ ಮಗಳೇ, ಬಾಳು ತಪ್ಪು ಮಾಡಿದೆ. ಮನೆಯಲ್ಲಿ ಕಟ್ಟಿ ಬೇಯಿಸಿ ಕೋಣವನ್ನು ಬಲಿಯಲೆಂದು ಅಪ್ಪ, ಸಾಧು ಸ್ವಭಾವದವಿದ್ದಾನೆ ನನ್ನಣ್ಣ. ಆದ್ರೆ ಅದಕ್ಕೆಲ್ಲ ಹೆದರಿ ಸುಲಿಗೆ ಮಾಡುವ ಸ್ವಭಾವನಲ್ಲ. ಅವನು ದಿನಾಲು ರಾತ್ರಿ ಏಕೆ ತಡೆ ಮಾಡಿ ಬರುತ್ತಿದ್ದನಂತ ಇವತ್ತೇ ಗೊತ್ತಾಯ್ತು. ನನ್ನ ಮಗ ಧರ್ಮರಾಯ ಅಂದುಕೊಂಡಿದ್ದೆ, ದುರ್ಯೋಧನ ಎಂದು ತಿಳಿದಿರಲಿಲ್ಲ. ರೋಹಿಣಿ ಅವರು ಹೊರಟು ಹೋದರೆ ಅಣ್ಣ, ಅಪ್ಪನ ಮೇಲೆ ಹಾಗೂ ನನ್ನ ಮೇಲೆ ಆಣೆ ಮಾಡಿ ಹೇಳು. ಮೊದಲೇ ನಿನಗೆ ಉದ್ಯೋಗವಿಲ್ಲ, ಕೆಲಸವಿಲ್ಲ, ಒಂದು ನೌಕರಿ ಕೂಡ ಇಲ್ಲ, ಔಷಧ ತರಲು ದುಡ್ಡು ಕೂಡ ಇಲ್ಲ. ಈ ಔಷಧನು ಹೇಗೆ ತಂದೆ, ಏನ್ ಮಾಡಿ ತಂದೆ ಹೇಳಣ್ಣ, ಹೇಳು. ಅದೆಲ್ಲ ಅನಾವಶ್ಯಕ. ಅದನ್ನ ಕೇಳಿ ತಿಳಿದುಕೊಂಡು ನನ್ನ ಹಣೆಬರಕ್ಕೆ ಕಣ್ಣೀರಿಡುವುದು ಇಷ್ಟವಿಲ್ಲ. ಹೇಗೋ ನಿಮ್ಮನ್ನ ಸಾಕಿ ಸಲಹುತ್ತಿದ್ದೇನೆ, ಅದರಲ್ಲಿಯೇ ತೃಪ್ತಿ ಅನುಭವಿಸಿ. ಸಿಹಿ ಇದ್ದ ಕಡೆ ಇರುವೆಗಳ ದಂಡು ಸಾಲು ಹಚ್ಚುವುದು ಸಹಜ. ಇರುವೆಗಳ ಕಾಟಕ್ಕೆ ಹೆದರಿ ಸಿಹಿಯನ್ನ ಬಿಸಾಕಲು ಸಾಧ್ಯವೇ? ಈ ರೀತಿ ಕಷ್ಟ ಕೊಡುವುದಕ್ಕಿಂತ ಒಂದು ತೊಟ್ಟು ವಿಷ ಆದರೂ ಕೊಟ್ಟಿದ್ರೆ ನೆಮ್ಮದಿಯಿಂದ ಕುಡಿದು ಸಾಯುತ್ತಿದ್ದೇವೆ. ನೆಮ್ಮದಿಯಾಗಿದ್ದೆ, ನೀವು ನೆಮ್ಮದಿಯಾಗಿ ಇರ್ತೀರಿ. ನೋಡಿದ ಯಾರು ರೋಹಿಣಿ, ಅಣ್ಣ ಅಣ್ಣನೆಂದು ಅಣ್ಣ ಹಂಬಲಿಸುತ್ತಿದ್ದೆ. ಅಣ್ಣ ಕೊಟ್ಟ ಉಡುಗೊರೆ ಮದುವೆಯಾದ ನಿನ್ನನ್ನು ಗಂಡನ ಮನೆಗೆ ಕಳಿಸೋದು ಬದಲು ನಿನಗಿಂತ ಮೊದಲೇ ಜೈಲು ಪಾಲಾಗಬೇಕಾಗಿದ್ದಾನೆ. ಬಿಸಿಲಿನ ತಾಪಕ್ಕೆ ನೀರಿಗಾಗಿ ಭೂಮಿ ಬಾಯಿ ತೆರೆದಂತೆ ಮಾತನಾಡಿ ಅರೆ ಹುಚ್ಚನಾದ ನನ್ನನ್ನು ಪೂರ್ತಿ ಹುಚ್ಚನನ್ನಾಗಿ ಮಾಡಬೇಡ. ಈ ಕೆಟ್ಟ ಜನಗಳ ಮಧ್ಯೆ ಒಳ್ಳೆಯವನಿಗೆ ಉಳಿಗಾಲಿಲ್ಲವೆಂದು ತೀರ್ಮಾನಿಸಿ ಕಂಡವರ ಮುಂದೆ ಕೈ ಚಾಚುವ ಬದಲು ಚಾಕು ತೋರಿಸಿದೆ. ಭಯದಿಂದ ಇದ್ದದ್ದನ್ನೆಲ್ಲ ತಂದು ಒಪ್ಪಿಸಿದರು. ದೊಡ್ಡವರಿಗೆ ಸವಾಲು ಹಾಕಿದೆ, ಭಯದಿಂದ ನಡುಗಿದರು. ಬಂದದ್ದೆಲ್ಲ ದೋಚಿಕೊಂಡೆ. ಈಗ ಹೇಳು ತಂಗಿ, ನಾನು ಕಳ್ಳನಾಗುವುದರಲ್ಲಿ ತಪ್ಪೇನಿದೆ? ರಘು, ದೇವರ ಮುಖ ನಮ್ಮಂತೆ ಇಲ್ಲವೇ? ಅವನಿಗೂ ಸತ್ಯವಾಗಿದ್ದರೆ ಅವನೇ ನಮಗೆ ದಿಕ್ಕು. ಅವನಿಲ್ಲದೆ ನಮಗೆ ಇನ್ಯಾರೂ ಇಲ್ಲ. ದೇವರ ಮನುಷ್ಯನಿಗೆ ಕಷ್ಟ ಕೊಟ್ಟಿರುವುದು ಮೇಲೆ ದುಡಿಯಲೆಂದು, ಇನ್ನೊಬ್ಬರನ್ನ ದಬ್ಬಳಿಕೆ ಮಾಡಲಿಕ್ಕೆ ಅಲ್ಲ. ಬದುಕಿದಷ್ಟು ದಿನ ನೆಮ್ಮದಿಯಾಗಿ ಬದುಕು. ನೋಡಿದೇನ ಅಪ್ಪನ ನುಡಿ ಮುತ್ತುಗಳನ್ನು. ಗಾಂಧಿ ತತ್ವ ಪಾಲಿಸಿದ
ಈ ಮನೆಯಲ್ಲಿ ದುಷ್ಟ ಗುಣಗಳು ಹುಟ್ಟಿದ್ವಲ್ಲ ಅಂತ ನಮ್ಗೆ ದೌರ್ಭಾಗ್ಯವೇ ಚಿಂತೆಯಲ್ಲ. ಕನಸಿನಲ್ಲಿ ಕಟ್ಟಿದ ಗೋಪುರ ನಿದ್ದೆ ಇರುವವರೆಗೂ ಮಾತ್ರ. ನಿದ್ದೆಯಿಂದ ಎಚ್ಚೆತ್ತು ಅದೇ ಗೋಪುರದ ಬಗ್ಗೆ ಯೋಚಿಸಿದರೆ ಹಾಸ್ಯಾಸ್ಪದವಾಗುವುದು. ಸದ್ಯಕ್ಕೆ ಇದಿಷ್ಟು ತೆಗೆದುಕೊಂಡು ವಿಶ್ರಮಿಸು, ಮುಂದೆ ಯೋಚಿಸೋಣ. ಯಾವನಿಗೆ ಬೇಕು ಈ ನಿನ್ನ ಕಳ್ಳತನದ ಔಷಧಿ? ಈ ಹರಾಮಿಗೆ ಔಷಧಿ ತಗೊಂಡು ಹೊಟ್ಟೆಯಲ್ಲಿ ಸಂಕಟ ಅನುಭವಿಸೋದಕ್ಕಿಂತ ನೆಮ್ಮದಿಯಿಂದ ಸಾವಿರೋ ಮೇಲು. ಇದೇ ಕೊನೆ. ಇನ್ನೇನಾದ್ರೂ ನನ್ನ ಔಷಧೋಪಚಾರ ಮಾಡಲಿಕ್ಕೆ ಬಂದ್ರೆ ನಿನ್ನ ಬಿಡೋದಿಲ್ಲ. ನಿನ್ನ ಮುಖ ನನಗೆ ತೋರಿಸಬೇಡ, ಹೊರಡೋಗು ಇಲ್ಲಿಂದ. ಈ ಕೆಟ್ಟ ಚಾಲಿ ಯಾವಾಗ ಬಿಟ್ಟು ನನ್ನ ಹತ್ತಿರ ಬರ್ತೇವೆ ಅವಾಗ ನನಗೆ ಮೋತಿ ತೋರಿಸು. ಅನ್ನೋ ತನಕ ನನಗೆ ಮೋತಿ ತೋರಿಸಬೇಡ. ಹೊರಟೋಗು, ನನಗೆ ಮುಖ ತೋರಿಸಬೇಡ. ರೋಹಿಣಿ, ನಾನಿನ್ನು ಬರುತ್ತೇನೆ. ತಂದೆಯವರನ್ನ ಕ್ಷೇಮದಿಂದ ನೋಡಿಕೋ. ಏನಪ್ಪ ನೀನು ಕಟ್ಟಿಗೆ ಮುರಿದ ಹಾಗೆ ಮಾತನಾಡಿಬಿಟ್ಟಿಯಲ್ಲ. ಮೊದಲೇ ಅಣ್ಣನ ಮನಸ್ಸು ನೊಂದಿದೆ. ಕಾರದ ನೀರು ಸುರಿದ ಹಾಗೆ ಮಾತನಾಡಿದ್ರೆ ಹೇಗಪ್ಪ? ಮಗಳೇ, ಅವನ ಮಿಡಿಬಿಟ್ಟು ಹೋದರೆ ನನಗೆ ಬೇಜಾರೇನಿಲ್ಲ. ವಯಸ್ಸಿಗೆ ಬಂದ ಮಗಳು ಮದುವೆ ಬಗ್ಗೆ ಯೋಚಿಸದೆ ಗಂಡು ಗುಳಿಯಂತೆ ಅಳಿದಿರೋದ್ರಿಂದಲಲ್ಲ, ಅದೇ ನನಗೆ ಬೇಜಾರು. ನಿನ್ನಂತ ಹರೇ ಹೆಣ್ಣುಮಕ್ಕಳೆಲ್ಲ ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಸಂಸಾರ ನಡೆಸುತ್ತಿದ್ದಾರೆ. ಆ ಭಾಗ್ಯ ನಿನಗೆ ಯಾವಾಗ ಬರೋದು ಅದೇ ಚಿಂತೆ ನನಗೆ. ಅಪ್ಪ, ಚಿಂತೆ ಇದೆ ಅಂತ ಕೈ ಕಟ್ಟಿ ಕುಳಿತರೆ ಯಾವುದು ಪ್ರಯೋಜನವಿಲ್ಲಪ್ಪ. ಏನೇ ಬಂದರೂ ಕೂಡ ಧೈರ್ಯದಿಂದ ಎದುರಿಸಬೇಕು. ಈ ಪ್ರಪಂಚದಲ್ಲಿ ಒಬ್ಬರಿಗೆ ಒಂದೊಂದು ಜೋಡಿ ಮಾಡೇ ಮಾಡಿರುತ್ತಾನೆ. ಆದ್ರೆ ನನಗೆ ತಡವಾಗಿ ಮಾಡಿರಬೇಕು ಅಷ್ಟೇ. ಕೆದಪ್ಪ ಕೆದಪ್ಪ ಎಲ್ಲಿ ಹೋಗಿದ್ದೋ ಮರ ಜಾತ್ರೆಗೆಲ್ಲ ಹುಡುಕಿ ಸಾಕಾಗ್ತಿನ್ನ. ಏನ್ರಿ ಕಾರ್ಬಾರಿಗಳೇ, ಇದೇನ್ರಿ ಇವತ್ತು ಬಡವನ ಮನೆಯಲ್ಲಿ ಹೊಸಿಲು ತುಳಿದಿದ್ದು ನಿಮ್ ಪಾದ? ಬರ್ಬೇಕಲ್ಲಪ್ಪ, ನಮ್ ಗೌಡ್ರ ತಕ್ಕ ಇಟ್ಟು ಸಾಲ ಮಾಡಿದೆ, ಅದನ್ನ ಕೇಳಕ್ ನಾಯಿ ಹಂಗ ನಿಮ್ ಮನೆಗೆ ಅಡ್ಯಾಡ್ಕೊತ ಬರ್ಬೇಕಲ್ಲ. ಎಲ್ಲಾ ಕೊಟ್ಟಿದ್ದೇವೆ, ಇನ್ನೊಂದು ಸ್ವಲ್ಪ ಉಳಿದಿದೆ. ನನ್ನ ಮಗ ಎಲ್ಲಿಯಾದ್ರೂ ಕೆಲಸಕ್ಕೆ ಹೊರಟ್ರೆ ಅದನ್ನು ತಂದು ಕೊಡ್ತೇವೆ. ಈ ಸದ್ಯ ನಂತರ ನನ್ನ ನಂತರ ಏನೂ ಇಲ್ಲ. ಸ್ವಲ್ಪ ಅಂತ ಎಷ್ಟು ಅದ್ರಾಗ ಹೇಳ್ತೇವ ಮರ ಗೌರ ಇಟ್ಟುದಾಗಿತ್ತೆ. ಹಂಗ ನಮ್ ಗೌಡ್ರ ಕಡೆನು ಇಟ್ಟುದ್ ಮಾಡಿದಿ. ಬ್ಯಾಟದೊಡ್ಡ ಎತ್ತರವಾಗಿ ನಿಂತ ಬೇರೆಯಿಂದ ಚಿಗಿರ್ ಬ್ಯಾಟಾಗಿ ಮರವಾಗಿ ನಿಂತೈತೆ. ನೋಡಿ, ನಿಮಗೆ ಎಷ್ಟು ಹಣ ಕೊಡದಿದೆ ಅದನ್ನು ನನ್ನ ಮುಂದೆ ಹೇಳಿ. ನಾನು ಮನೆಯ ಕೆಲಸ ಮಾಡಿ ಆದ್ರೂ ನಿಮ್ಮ ಹಣ ಮುಟ್ಟಿಸುತ್ತೇನೆ. ಆದ್ರೆ ನನ್ನ ತಂದೆಯರಿಗೆ ನೀನು ಮಾತನಾಡಿ ಮನಸ್ಸು ನೋಯಿಸಬೇಡಿ. ಇದ ಕಣವ ಮಾತಂದ್ರ ಹಿಂಗ ಮುತ್ತಿನಂತ 4 ಮಾತು ಮಾತಾಡ್ರ ಒಳ್ಳೇದಂತಾರ. ಬೇಡ ಮಗಳೇ, ವಯಸ್ಸಿಗೆ ಬಂದ ಹೆಣ್ಣು ಹೊಸ್ತಿಲು ದಾಟಿ ನಡೆದರೆ ಸರಿಯಾಗಲ್ಲ. ಜನ ಹುಣಸಿ ಹಣ್ಣು ಬಿಚ್ಚಿಟ್ಟಿದಂತೆ ಚೀಪುವರು. ಉಪವಾಸ ಸಾತರೂ ಪರವಾಗಿಲ್ಲ, ಬೇರೆಯವರ ಮನೆಗೆ ಜಿದ್ದದಾಳಾಗಿ ಹೋಗುವುದು ಬೇಡವೇ ಬೇಡ ಮಗಳೇ, ಬೇಡ. ಅಕ್ಕ, ನನ್ನ ಮೇಲೆ ನಿನಗೆ ವಿಶ್ವಾಸವಿಲ್ಲೇನಪ್ಪ? ಈ ನಿನ್ನ ಮಗಳು ಪ್ರಾಣ ಹೋದರೂ ಕೂಡ ಮಾನ ಕಾಪಾಡಿಕೊಳ್ಳುತ್ತಾಳಪ್ಪ, ಮಾನ ಕಾಪಾಡಿಕೊಳ್ಳುತ್ತಾಳೆ. ನನಗೂ ಮನೆಯಲ್ಲಿ ಕೂತು ತುಂಬಾನೇ ಬೇಜಾರ ಅಪ್ಪ. ಮನೆ ಕೆಲಸ ಮಾಡಿದ್ರೆ, ಕೂಲಿ ನಾಲಿ ಮಾಡಿದ್ರೆ ನಾವು ಹೊಟ್ಟೆ ತುಂಬಿಸ್ಕೋಬಹುದು, ಮಾಡಿರುವ ಸಾಲವಾದ್ರೂ ಹರಿಯಬಹುದು ಅಪ್ಪ. ನಾನು ದುಡಿತೀನಪ್ಪ. ಇದರ ಮೇಲೆ ನಿನ್ನಿಷ್ಟ ಮಗಳೇ, ನಿನ್ನಿಷ್ಟ. ನನಗೆ ತಿಳಿದಿಷ್ಟು ನಾನು ಹೇಳಿದ್ದೇನೆ, ಇದರ ಮೇಲೆ ನಿನ್ನಿಷ್ಟ. ನೋಡಿ ಕೆಂಚಪ್ಪ, ನಿನ್ನ ಮಗಳು ಹೊಂಟಿರೋದು ನಮ್ ಗೌಡ್ರ ಅಂತ ಕೆಲ್ಸಕ್ಕ. ಇನ್ನೊಬ್ರಿಗೆ ಕೇಳಿ ಅನ್ಸೋ ಬುದ್ಧಿ ನಮ್ ಗೌಡ್ರದಿಲ್ಲ. ನೀನಂತೂ ದುಡಿಯೋದಿಲ್ಲ. ಮಗ ನೋಡ್ರ ಪೊಲೀಸ್ ಭೇಟಿ ಆಗಿಬಿಟ್ಟೆ, ಮಾಡಿ ಸಾಲಾರ ಹೆಂಗ್ ತೀರಿಸ್ತಿ ನೋಡುವ. ರೋಹಿಣಿ, ನೀನ್ ಚಿಂತೆ ಮಾಡಬೇಡ, ನಮ್ ಗೌಡ್ರ ಅಂತ ಕೇಳಿ ನಿಂಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ಅಯ್ಯೋ ನಿಲ್ರಿ, ಚಹಾ ಕುಡಿದ್ಕೊಂಡು ಹೋಗಿರತ್ತೆ. ಇದ್ರ ಕೊಡುವ ಬಡವ್ರ ಮನೆ ಚಾ ಕೊಡ್ರ ಅಮೃತ ಕೊಡ್ದಂಗ ಅಂತ ಹೇಳ್ತಾರೆ ಹಿರಿಯರ. ಅಪ್ಪ, ಇವರನ್ನು ಒಳಗಡೆ ಕರ್ಕೊಂಡ್ ಬಾ, ನಾನು ಚಹಾ ರೆಡಿ ಮಾಡ್ತೀನಿ. ಆಯ್ತು ಮಗಳೇ.